ಮೈಸೂರಿಗೂ ಅಂಟಿತ ಡ್ರಗ್ ಪಾರ್ಟಿಯ ಘಮಲು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಪ್ರಶ್ನೆ ಮೂಡಲಿಕ್ಕೆ ಕಾರಣ ಮಿಡ್ ನೈಟ್ ನಲ್ಲಿ ನಡೆದಂತಹ ರೇವ್ ಪಾರ್ಟಿ. ಪೊಲೀಸರು ದಾಳಿ ನಡೆಸಿದಾಗ ಒಟ್ಟು 64 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 50 ಮಂದಿಯನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ ಮತ್ತು ಈಗ ಅವರೆಲ್ಲರ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಏನಾಯ್ತು ನಿನ್ನೆ ರಾತ್ರಿ ನೋಡ್ಕೊಂಡು ಬನ್ನಿ. ದಸರಾ ಸಂಭ್ರಮದ ಮಧ್ಯೆ ರೇವ್ ಪಾರ್ಟಿ. ಕೆಆರ್ಎಸ್ ಬ್ಯಾಕ್ ವಾಟರ್ ನಲ್ಲಿ ರೇವ್ ಪಾರ್ಟಿ. ದಿಢೀರ್ ಪೊಲೀಸ್ ರೇಡ್, 50 ಮಂದಿ ವಶಕ್ಕೆ. ಮೈಸೂರಿಗೂ ಮಾದಕ ಪದಾರ್ಥಗಳ ಘಮಲು ಅಂಟಿದೆ. ವಿಶ್ವವಿಖ್ಯಾತ ದಸರಾಗೆ ಭರ್ಜರಿ ಸಿದ್ಧತೆ ನಡೆದಿದೆ. ಈ ನಡುವೆ ಮೈಸೂರು ಹೊರವಲಯದ ಕೆಆರ್ಎಸ್ ಬ್ಯಾಕ್ ವಾಟರ್ ನಲ್ಲಿ ರೇವ್ ಪಾರ್ಟಿ ನಡೆದಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ತಡರಾತ್ರಿಯವರೆಗೂ ಪಾರ್ಟಿ ನಡೀತಾ ಇದ್ದ ಬಗ್ಗೆ ಮೈಸೂರು ಪೊಲೀಸರಿಗೆ ಮಾಹಿತಿ ದೊರೆತಿದೆ. ಕೂಡಲೇ ಹೆಚ್ಚುವರಿ ಎಸ್ಪಿ ನಾಗೇಶ್ ಹಾಗೂ ಡಿವೈಎಸ್ಪಿ ಕರೀಂ ತಮ್ಮ ತಂಡದ ಸಮೇತ ಪಾರ್ಟಿ ನಡೀತಾ ಇದ್ದ ಸ್ಥಳದ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ ಕೆಲವರು ತಪ್ಪಿಸಿಕೊಳ್ಳಲು ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ್ರಂತೆ. ಪಾರ್ಟಿ ಸ್ಥಳಕ್ಕೆ ಪೊಲೀಸರು ಬರ್ತಿದ್ದಂತೆ ಕುಡಿದು ತೂರಾಡ್ತಿದ್ದ ಯುವಕ ಯುವತಿಯರು ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 50ಕ್ಕೂ ಹೆಚ್ಚು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಲವರು ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ವಶಕ್ಕೆ ಪಡೆಯುವ ವೇಳೆ ಕುಡಿದ ಮತ್ತಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದ ಆರೋಪವೂ ಕೇಳಿಬಂದಿದೆ. ಪಾರ್ಟಿಯಲ್ಲಿ ಡ್ರಗ್ ರೂಪದ ಮಾದಕ ವಸ್ತು, ಮಾದಕ ದ್ರವ್ಯ ಸಿಕ್ಕಿಲ್ಲ. ವಿವಿಧ ಮಾದರಿಯ ಬಿಯರ್ ಬಾಟಲ್ಗಳು, ಮದ್ಯ, ಸಿಗರೇಟ್ ಸ್ಥಳದಲ್ಲಿ ಪತ್ತೆಯಾಗಿವೆ. ಕೆಲವರು ಕಾರುಗಳನ್ನ ಅಲ್ಲಿಯೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ವಶಕ್ಕೆ ಪಡೆದ ಎಲ್ಲರ ರಕ್ತದ ಮಾದರಿ ಸಂಗ್ರಹಿಸಿ ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಿದ್ದಾರೆ. ವರದಿ ಬಳಿಕ ಗಾಂಜಾ ಸೇವನೆ ಬಗ್ಗೆ ಸ್ಪಷ್ಟನೆ ಸಿಗಲಿದೆ. ಅಲ್ಲಿ ಸುಮಾರು ಜನ ಯಂಗ್ಸ್ಟರ್ಸ್ಗಳಲ್ಲಿ ಹಾಜರಿರ್ತಾರೆ. ಇದುವರೆಗೂ 50ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊತಾ ಇರಿ. ಅವರೆಲ್ಲರೂ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡಿ ವರದಿ ಬಂದ ನಂತರ ನಾವು ಕಾನೂನು ಕ್ರಮ ತಗೊಂಡು ಇದರಿಂದ ಯಾರಿದ್ದಾರೆ, ಎಲ್ಲಿಂದೆಲ್ಲ ಬರ್ತಾ ಇದ್ರು, ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಉಪಯೋಗಿಸಿ ಈ ವ್ಯಕ್ತಿಗಳನ್ನ ಯಂಗ್ಸ್ಟರ್ಸ್ ನ ಕರೀತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡ್ತೀವಿ. ಇನ್ನು ದಸರಾ ಆಚರಣೆಯ ಸಿದ್ಧತೆ ಮಧ್ಯೆ ಮೈಸೂರು ಹೊರವಲಯದಲ್ಲಿ ದಸರಾ ಹಬ್ಬವನ್ನೇ ನೆಪ ಮಾಡಿಕೊಂಡು ಯುವಕರನ್ನ ಒಂದೆಡೆ ಸೇರಿಸಿ ರೇವ್ ಪಾರ್ಟಿ ನಡೆಸಿದ್ರು ಎನ್ನಲಾಗಿದೆ. ಈ ಪಾರ್ಟಿಗೆ ಇಸ್ರೇಲ್ನಿಂದ ರ್ಯಾಪರ್ ಗ್ರೇನ್ ರಿಪ್ಪರ್ ಅನ್ನ ಕರೆಸಿದ್ರು ಎನ್ನಲಾಗಿದೆ. ಪಾರ್ಟಿಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಯುವಕ ಯುವತಿಯರು ಭಾಗಿಯಾಗಿದ್ರು. ಆಯೋಜಕರು ಪ್ರತಿಯೊಬ್ಬರಿಗೂ 2,000 ರೂಪಾಯಿ ನಿಗದಿ ಮಾಡಿದ್ರು ಎನ್ನಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ. ರೇವ್ ಪಾರ್ಟಿ ಮಾಡೋದು ಅದೆಲ್ಲ ಪೊಲೀಸ್ನವ್ರ ಜವಾಬ್ದಾರಿ. ಪೊಲೀಸ್ನವರು ರೈಡ್ ಮಾಡಿದಾರಂತೆ, ನನಗೆ ಈಗ ಹೇಳಿದ್ರು ಎಸ್ಪಿ. ಅವರು ಕಾನೂನು ರೀತಿಯ ಕ್ರಮ ತಗೋತಾರೆ. ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ, ರೇವ್ ಪಾರ್ಟಿ, ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಗೋತಾರೆ ಪೊಲೀಸ್ನವರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ನಲ್ಲಿ ಮೈಸೂರು ಹೊರವಲಯದಲ್ಲಿ ನಡೆದಿದೆ ಎನ್ನಲಾಗಿರೋ ರೇವ್ ಪಾರ್ಟಿಯಲ್ಲಿ ಡ್ರಗ್ ಹಾಗೂ ಇನ್ನಿತರ ಮಾದಕ ಪದಾರ್ಥಗಳ ಗಮ್ಮತ್ತು ಇತ್ತ ಅನ್ನೋದು ಎಫ್ಎಸ್ಎಲ್ ವರದಿ ಬಳಿಕ ದೃಢವಾಗಬೇಕಿದೆ. ಕೆಪಿ ನಾಗರಾಜ್, ಮೈಸೂರು.